ಬೆಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು, ಸಂಸದರು ಮತ್ತು ಶಾಸಕರೆಲ್ಲರ ಉಪಸ್ಥಿತಿಯಲ್ಲಿ ನೇತೃತ್ವದಲ್ಲಿ ಕರ್ನಾಟಕ ಕಂಡಂಥ ಬಹಳ ಯಶಸ್ವಿಯಾದಂಥ ರಾಜಕಾರಣಿ, ರೈತರಿಗಾಗಿಯೇ ಪ್ರತ್ಯೇಕವಾದಂಥ ಒಂದು ಬಜೆಟ್ನಲ್ಲಿ ವಿಶೇಷವಾದಂಥ ಚಿಂತನೆಯನ್ನು ಮಾಡಿದಂಥ ಒಂದು ನಾಯಕನಾಗಿ, ಜನಪರ ಹೋರಾಟಗಾರನಾಗಿ ಈ ರಾಜ್ಯಕ್ಕೆ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟು 4 ಬಾರಿ ಮುಖ್ಯಮಂತ್ರಿಗಳಾಗಿ ಅಭಿವೃದ್ಧಿಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಂಥ ರೈತ ನಾಯಕ BS ಯಡಿಯೂರಪ್ಪರವರು ರಾಜಕೀಯ ಜೀವನದ 50 ವರ್ಷದ ಒಂದು ಸಾರ್ವಜನಿಕವಾದಂಥ ಸಮಾರಂಭದ ಈ ಸ್ಟಿಕ್ಕರನ್ನು ಬಿಡುಗಡೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಕಾರ್ಯಕರ್ತರು ಸರಿಸುಮಾರು 50 ವಾಹನಕ್ಕೆ ಇವತ್ತು ಸಾಂಕೇತಿಕವಾಗಿ ಸ್ಟಿಕ್ಕರನ್ನು ಅಳವಡಿಸುವಂಥ ಕೆಲಸ ಕಾರ್ಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಕಚೇರಿಯ ಮುಂದುಗಡೆ ನಾವು ಮಾಡ್ತೇವೆ. ಒಟ್ಟು BS ಯಡಿಯೂರಪ್ಪರವರ ಕಾರ್ಯಕ್ರಮದ ಮಾಹಿತಿಗಳು ವಾಹನದಕ್ಕೆ ಸ್ಟಿಕ್ಕರ್ ಹಾಕುವ ಮುಖಾಂತರ ಜನರಿಗೆ ತಿಳಿಸುವಂಥ ಪ್ರಯತ್ನಗಳು ಒಂದೆಡೆ ಆದರೆ, ಸಂಘಟನೆಯ ಮುಖಾಂತರ ನಮ್ಮ ಪಾರ್ಟಿಯ ಮುಖಾಂತರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ಸಭೆಗಳನ್ನು ಮಾಡಿ ಅಲ್ಲಿಂದ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ಬಸ್ಸುಗಳಲ್ಲಿ ಚಿತ್ರದುರ್ಗಕ್ಕೆ ಹೋಗುವಂಥ ಒಂದು ವಿಶೇಷವಾದಂಥ ಚಿಂತನೆಯನ್ನು ಮಾಡ್ತೇವೆ. ಇವತ್ತು ಈ ಕಾರ್ಯ ಬಹಳ ಯಶಸ್ವಿಯಾಗಿ ಆಯೋಜನೆ ಮಾಡಿಕೊಂಡು ನಾವೆಲ್ಲರೂ ಸರಿಸುಮಾರು 5,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರದುರ್ಗಕ್ಕೆ ಹೋಗ್ಲಿಕ್ಕಿದೆ. 9ನೇ ತಾರೀಕು ಮಧ್ಯಾಹ್ನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರು ಭಾಗವಹಿಸ್ತಾರೆ. ಸರಿಸುಮಾರು 7-8 ಲಕ್ಷಕ್ಕೂ ಅಧಿಕ ಜನರ ಸೇರ್ಪಡೆಯಲ್ಲಿ ಆಗುತ್ತೆ ಅಂತ ಹೇಳುವಂಥದ್ದನ್ನು ಇವತ್ತು ಹೇಳ್ತಾ ಇದ್ದಾರೆ. ಆ ರೀತಿಯ ಒಟ್ಟು ಚಿತ್ರಣಗಳಿಗೆ ನಮ್ಮ ಮಂಗಳೂರು, ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಯ ಮೇಲೆ ವಿಶೇಷವಾದಂಥ ಪ್ರೀತಿ ಇದ್ದಂಥ ಯಡಿಯೂರಪ್ಪರು ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಕಾಂಕ್ರೀಟ್ ರಸ್ತೆ ಆಗಬೇಕು ಅಂತ ಹೇಳಿದ್ರೆ 3 ಬಾರಿ 100 ಕೋಟಿ 300 ಕೋಟಿ ಕೊಟ್ಟಂಥ ಒಂದು ಯಶಸ್ವಿ ಮುಖ್ಯಮಂತ್ರಿ ಅವರು. ಹಾಗಾಗಿ ನಾವು 5,000 ಜನ ಇಡೀ ಜಿಲ್ಲೆಯ ವತಿಯಿಂದ ಅಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಮಾಹಿತಿಯ ಭಿತ್ತಿಪತ್ರದ ಉದ್ಘಾಟನೆ ಆಗಿದೆ. ನಾನು ಮಾಧ್ಯಮದವರಿಗೆ ಹೇಳ್ತೇನೆ, ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ಪ್ರಸಾರ ಕೊಡ್ತಾ, ಬಹಳ ದೊಡ್ಡ ರೀತಿಯಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡುವಂಥ ವಾತಾವರಣ ಆಗ್ತಾ ಮುಂದಿನ 2028ರ ಚುನಾವಣೆಗೆ ಇದೊಂದು ಬಹಳ ಶಕ್ತಿದಾಯಕವಾದಂಥ ಕಾರ್ಯಕ್ರಮ ಅಂತ ಹೇಳೋದು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಕೊಡ್ತಾ, ನಾನು ವಿಶೇಷವಾಗಿ ಸಹಕರಿಸಿದಂಥ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ನನ್ನ ಸಹಕಾರವನ್ನು ವ್ಯಕ್ತಪಡಿಸ್ತಾ ಶುಭವನ್ನು ಕೊಡ್ತೇನೆ.